ಒಂದೂರಿನಲ್ಲಿ ರಂಗಣ್ಣ ಎಂಬ ಶ್ರೀಮಂತನಿದ್ದನು. ಆತನಿಗೆ 3 ಜನ ಗಂಡು ಮಕ್ಕಳಿದ್ದರು. ರಂಗಣ್ಣನಿಗೆ ತುಂಬ ವಯಸ್ಸಾಗಿತ್ತು. ಆತನಿಗೆ ತಾನು ಸಂಪಾದನೆ ಮಾಡಿಟ್ಟಿರುವ ಸಂಪತ್ತನ್ನು ತನ್ನ 3 ಮಕ್ಕಳಲ್ಲಿ ಯಾರು ಸುರಕ್ಷಿತವಾಗಿ ಕಾಪಾಡಬಲ್ಲರು ಎಂಬ ಯೋಚನೆ ಬಂದಿತ್ತು. ಅಕಸ್ಮಾತ್ ಸೋಂಬೇರಿಗಳಾಗಿ ಎಲ್ಲ ಸಂಪತ್ತನ್ನು ಕಳೆದುಕೊಂಡರೆ ಮಕ್ಕಳ ಮುಂದಿನ ಭವಿಷ್ಯ ಹೇಗೆ ಎಂದು ಯೋಚಿಸತೊಡಗಿದನು. ತನ್ನ 3 ಗಂಡು ಮಕ್ಕಳಲ್ಲಿ ಯಾರು ತುಂಬ ಬುದ್ಧಿವಂತರು ಅಂತ ನಿರ್ಧಾರ ಮಾಡಬೇಕು ಅಂತೇಳಿ ಒಂದಿನ ಒಂದು ಪರೀಕ್ಷೆಯನ್ನು ನೀಡಬೇಕು ಅಂತ ನಿರ್ಧರಿಸಿದನು. ತನ್ನ ಸಂಪತ್ತನ್ನು ಯಾರು ಕಾಪಾಡಬಲ್ಲರು ಎಂಬುದನ್ನು ತಿಳಿಯುವ ಸಲುವಾಗಿ ಈ ಪರೀಕ್ಷೆಯನ್ನು ಆತ ನೀಡಿದ್ದನು. ಒಂದು ದಿನ ತನ್ನ 3 ಮಕ್ಕಳನ್ನು ಕರೆದು, ಮಕ್ಕಳೇ,